ಗದಗ ಬಣಜಿಗ ಸಂಘ ತಾಲೂಕಾ ಘಟಕ ವತಿಯಿಂದ ಸಂಕ್ರಾಂತಿ ಸಂಭ್ರಮ. ಬಣಜಿಗರ ಸಂಕ್ರಾಂತಿ ಸಂಭ್ರಮವು ನಗರದ ದತ್ತ ಹಾರ್ಮೋನಿ ಮುಳಗುಂದ ರೋಡ ಗದಗದಲ್ಲಿ ಜರುಗಿತು. ಈ ಕಾರ್ಯಕ್ರಮವನ್ನು ಜಗದೀಶ ಬಳಗಾನೂರ, ಶ್ರೀಮತಿ ಶಿವಗಂಗಾರಂಜನಗಿ, ಗಣ್ಯ ಉದ್ದಿಮೆದಾರರಾದ ಕಿರಣ ಭೂಮಾ, ಏಷಣ್ಣ ಮುನವಳ್ಳಿ, ಸಮಾಜದ ಹಿರಿಯ ಮುಖಂಡರಾದ ಮುರಿಗೆಪ್ಪ ಶೆಟ್ಟರ, ಮುಖಂಡರಾದ ರಾಜು ಕುರಡಗಿ ಸೇರಿದಂತೆ ಸಮಾಜದ ಮುಖಂಡರು ದೀಪ ಬೆಳಗಿಸುವುದರ ಮುಖಾಂತರ ಚಾಲನೆ ನೀಡಿದರು. ಈಶಣ್ಣ ಮುನವಳ್ಳಿ, ಮುರಿಗೆಪ್ಪ ಶೆಟ್ಟರ ಬ್ಯಾಡಗಿ ಪುರಸಭೆ ಮಾಜಿ ಅಧ್ಯಕ್ಷರು ಮಾತನಾಡಿ, ಇಂತಹ ಸಂಕ್ರಾಂತಿ ಸಂಭ್ರಮ ಹಮ್ಮಿಕೊಂಡಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಭಾವನಾತ್ಮಕವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಮತ್ತು ಜಾನಪದ ಕಾರ್ಯಕ್ರಮಗಳು ಜರುಗಿದವು. ಮಹಿಳಾ ಸದಸ್ಯನಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಪುರುಷರಿಂದ ದೇಶೀಯ ಆಟಗಳು, ಮಹಿಳಾ ಸದಸ್ಯರಿಂದ ನಗೆಹನಿಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ನಾನು ಮುರಿಗೆಪ್ಪ ಶೆಟ್ಟರು, ಬ್ಯಾಡಗಿ ಮಾಜಿ ಪುರಸಭೆ ಅಧ್ಯಕ್ಷ. ನಾನು ಹುಟ್ಟಿ ಬೆಳೆದದ್ದು ಗದಗ. ನನಗೆ ಗದಗಿನ ಋಣ ಭಾಳ ಇದೆ ಅನ್ನೋ ಮಾತನ್ನು ಹೇಳಿ, ಇವತ್ತು ಗದಗ ನಗರದಲ್ಲಿ ಭಾಳ ಸಂಭ್ರಮದಿಂದ ಬಣಜಿಗರ ಕ್ಷೇಮಾಭಿವೃದ್ಧಿ ಸಂಘದ ಒಂದು ಸಂಕ್ರಾಂತಿಯ ಸಂಭ್ರಮ ಕಾರ್ಯಕ್ರಮ ಜರುಗ್ತಾ ಇದೆ. ನಾನು ಇಲ್ಲಿ ಬಂದಾಗ ನನಗೆ ಭಾಳ ಖುಷಿ ಆಯಿತು. ಎಷ್ಟೊಂದು ಸಂಭ್ರಮ, ಎಷ್ಟೊಂದು ಒಕ್ಕಟ್ಟಿನಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಿ, ಗದಗ ನಗರ ಬಣಜಿಗರ ಅನೇಕ ಕೊಡುಗೆಯನ್ನು ಕೊಟ್ಟಿದೆ. ರಾಜಕಾರಣದಲ್ಲಿ ಹಿಂದೆ KP ಗದಗ ಅವರು MLA ಆಗಿದ್ದರು. ಬಹುಶಃ ಈ ಭಾಳ ಜನರಿಗೆ ಗೊತ್ತಿಲ್ಲ. ಇವತ್ತು ನಮ್ಮ ಸಂಕನೂರವರು MLC ಆಗಿದ್ದಾರೆ. ಇವತ್ತು ವ್ಯಾಪಾರ ಇದರಲ್ಲಿ ಹಿಂದೆ ಉದ್ದಿಮೆಯಲ್ಲಿ ಸಿದ್ದರಾಮಪ್ಪ ಮಾನ್ವಿ ಅಂತೇಳಿ ಮಾನ್ವಿ ಎಲೆಕ್ಟ್ರಿಕ್ ಕಂಪನಿಯನ್ನು ಗದಗ, ರಾಣೆಬೆನ್ನೂರು, ಹಾವೇರಿ, ಬ್ಯಾಡಗಿ, ಗದಗ ಬ್ಯಾಡಗಿಗೆ ವಿದ್ಯುತ್ತನ್ನು ಉತ್ತರ ಕರ್ನಾಟಕ ಪ್ರಥಮವಾಗಿ ಕೊಟ್ಟರು. ಹೀಗೆ ಅವರು ವೀರಶೈವ ಮಹಾಸಭಾದ ಸಂಸ್ಥಾಪಕ ಕುಮಾರಸ್ವಾಮಿಗಳ ಜೊತೆಗೆ ಅವರು ಸಂಸ್ಥಾಪಕ ಖಜಾಂಚಿ ಸುತ ಆಗಿದ್ದರು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ CF ಅಂಗಡಿಯವರು 15 ವರ್ಷ ನಗರಸಭೆ ಅಧ್ಯಕ್ಷರಾಗಿದ್ದರು. ಹೀಗೆ ಅನೇಕ ಇವತ್ತು ನಮ್ಮ ಬಣಜಿಗರು ಅನೇಕರು ಇವತ್ತು ತಮ್ಮ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಗದಗ ನಗರ ಕೊಟ್ಟಿದೆ ಅನ್ನೋ ಮಾತನ್ನು ಹೇಳಿ, ಇವತ್ತು ತೋಟದಾರ ಪೀಠ ಆಗಿರ್ಬೋದು, ಪುಟ್ಟರಾಜ ಗೌಗಳ ಪೀಠ ಇದೇನೋ ಮಠ ಆಗಿರ್ಬೋದು, ಇದಕ್ಕೆಲ್ಲ ಭಕ್ತರು ಇವತ್ತು ಬಣಜಿಗರ ಸಮಾಜದವರು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅನೇಕ ಇವತ್ತು ನಿಜಲಿಂಗಪ್ಪನವರು ಹಿಡಿದು ವೀರೇಂದ್ರ ಪಾಟೀಲರು, ಇವತ್ತಿನ ಯಡಿಯೂರಪ್ಪನವರು, ಹೀಗೆ ಹಲವು 5-6 ಏನೋ ಜಗದೀಶ್ ಶೆಟ್ಟರ್ ಅಂಥವ್ರನ್ನ ಈ ನಾಡಿನಲ್ಲಿ ಮುಖ್ಯಮಂತ್ರಿಗಳಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಾರೆ, ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಗದಗ ನಗರದಲ್ಲಿ ಇವತ್ತೇನು ಕಾರ್ಯಕ್ರಮ ನಡೆದಿದೆ, ಮತ್ತು ಇಲ್ಲಿ ಪ್ರಥಮವಾಗಿ ಗದಗ ನಗರದಲ್ಲಿ ರಾಜ್ಯದಲ್ಲೇ ಪ್ರಥಮವಾಗಿ ಒಂದು ಸಮುದಾಯ ಭವನ ಕಟ್ತಾ ಇದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇವತ್ತು ಹಿಂದಿನ ಏನು ಭವ್ಯ ಪರಂಪರೆ ಇತ್ತು, ಆ ಪರಂಪರೆಯನ್ನು ಅವರು ಮುಂದೆ ಹಾಕ್ಕೊಂಡು ಬಣಜಿಗರ ಸಮಾಜದ್ದು ಏನು ವ್ಯಾಪಾರ ಮತ್ತು ಉದ್ದಿಮೆ ಐತಿ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ಮತ್ತು ಬಿದ್ದವ್ರನ್ನ ಎತ್ತುವುದ ಸಂಘ, ಇವತ್ತು ನಮ್ಮ ಸಮಾಜದ ಇವತ್ತು ಭಾಳ ಶ್ರೀಮಂತರು ಕೂಡಿದ್ದೀವಿ. ಅತ್ಯಂತ ಕಟ್ಟಕಡೆಯ ಬಣಜಿಗಾರ ಇವತ್ತು ಹಮಾಲಾಗಿರ್ಬೋದು, ಆಟೋ ಹೊಡೆಯೋ ಆಗಿರ್ಬೋದು, ಕೂಲಿ ಮಾಡೋರಿಲ್ಲ, ಅಂಥವ್ರನ್ನೆಲ್ಲ ಗುರುತಿಸಿ ನಾನು ಕಳಕಳಿ ವಿನಂತಿ ಮಾಡ್ತೀನಿ. ನಮ್ಮ ಈಶಣ್ಣ ಮುನವಳ್ಳಿ ಅವರದಾರ, ನಮ್ಮ ನಿಲಗೋಲ್ ಅವರದಾರ, ಇವತ್ತು ಅವರ ಅಧ್ಯಕ್ಷರಿಗೆ ಭೂಮಾ ಅವ್ರಿಗೆ ಎಲ್ಲರಿಗೂ ಹೇಳ್ತೀನಿ,
ಅವ್ರನ್ನ ಲಿಸ್ಟ್ ಮಾಡಿ ಅವರಿಗೆ ಸಹಾಯ ಮಾಡುವಂಥದ್ದು, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಲಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ವಿವಿಧ ರುಚಿಕರ ದೇಶೀಯ ಹಬ್ಬದ ಊಟವನ್ನು ಕಿರಣ ಪ್ರಕಾಶ ಭೂಮಾ, ಬಸವರಾಜ ಅಂಗಡಿ, ಈಶ್ವರಪ್ಪ ಮುನವಳ್ಳಿ, ರವಿಕುಮಾರ ಪಟ್ಟಣಶೆಟ್ಟಿ ಸಹೋದರರು ದಾಸೋಹ ಸೇವೆಯನ್ನು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಜಗದೀಶ ಬಳಗಾನೂರ, ಡಾ ಶಿವಗಂಗಾ ರಂಜಣಗಿ, ಕಿರಣ ಭೂಮಾ, ಈಶಣ್ಣ ಮುನವಳ್ಳಿ, ರಾಜು ಕುರಡಗಿ, ಮುರಿಗೆಪ್ಪ ಶೆಟ್ಟರ, ವಿನಾಯಕ ಮಾನ್ವಿ, ರೇವಣಪ್ಪ ಏಳಮಲಿ, ಈರಣ್ಣ ಗಡಗಿ ಸೇರಿದಂತೆ ಸಮಾಜದ ಹಿರಿಯರು, ಹಿರಿಯ ಮುಖಂಡರು, ಮಹಿಳೆಯರು, ಮಕ್ಕಳು ಪಾಲ್ಗೊಂಡಿದ್ದರು. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗದಗ ಜಿಲ್ಲಾ ಬಣಿಜರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ನಾನು ಈಶ್ವರಪ್ಪ ಚಂದ್ರಶೇಖರಪ್ಪ ಮುನವಳ್ಳಿ ಇಂದು ನಮ್ಮ ಬಳಿಗ ರಾಜ್ಯ ಬಣಿಜರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕಾ ಘಟಕ ಗದಗ ಇದರ ಬಣಿಜರ ಸಂಕ್ರಾಂತಿ ಸಂಭ್ರಮ ಇಂದು ನಡೆಯುವ ಈ ಸಮಾರಂಭಕ್ಕೆ ನಾನು ಭಕ್ತ ಎಲ್ಲರಿಗೂ ಎಲ್ಲ ಹಿರಿಯರಿಗೂ ಹಾಗೂ ಯುವಕರಿಗೆ, ತಾಯಂದಿರಿಗೆ ಎಲ್ಲರಿಗೂ ನಾನು ನಮ್ಮ ಬಣಿಗ ಸಮಾಜ ವತಿಯಿಂದ ಸ್ವಾಗತಿಸುತ್ತಾ, ಅದೇ ರೀತಿಯಾಗಿ ಇಂದು ಬೆಳಗ್ಗೆ ನಾವು ಬಸವ ಪೂಜೆಯೊಂದಿಗೆ ಉದ್ಘಾಟನೆ ಮಾಡಿದ್ದೇವೆ ಈ ಸಮಾರಂಭವನ್ನು. ಅದರ ಜೊತೆಗೆ ನಾವು ದೀಪ ಬೆಳಗಿಸುವ ಮೂಲಕ ಇಂದು ಅನೇಕ ಹಿರಿಯರು, ನಮ್ಮ ಸಮಾಜದ ಹಿರಿಯರನ್ನು ಕರೆಸಿ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರು ತಾಯಿ ಇವತ್ತು ರಂಜನಿಯವರು ಬಂದಿದ್ದಾರೆ. ಅದೇ ರೀತಿಯಾಗಿ IRS ಆಫೀಸರ್, ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಜಗದೀಶ್ ಬಳಗಾನೂರವರು ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಅನೇಕ ಹಿರಿಯರು ಬಂದಿದ್ದಾರೆ, ಬೇರೆ ಬೇರೆ ಊರಿನಿಂದ. ಇವತ್ತು ಮುರುಗಪ್ಪ ಶೆಟ್ಟರ್ ಇರ್ಬೋದು, ಇವತ್ತು ಈರಣ್ಣ ಮಳಿಗೇರು ಇರ್ಬೋದು, ನಮ್ಮ ಸಮಾಜದ ರೋಣದಿಂದ ಬಂದಿದ್ದಾರೆ, ನರಗುಂದದಿಂದ ಬಂದಿದ್ದಾರೆ, ಗಜೇಂದ್ರಗಢದಿಂದ ಬಂದಿದ್ದಾರೆ, ಮುಳುಗುಂದ, ಆಮೇಲೆ ಕುರ್ತಕೋಟಿ, ಮುಂಡ್ರಿಗಿ, ಲಕ್ಷ್ಮೇಶ್ವರ ಅನೇಕರು ಬಂದಿದ್ದಾರೆ. ಇಂದು ನಡೆಯುವ ಈ ಬಣಿಜರ ಸಂಕ್ರಾಂತಿ ಸಂಭ್ರಮಕ್ಕೆ ಮಕ್ಕಳಿಂದ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತದೆ, ಹಾಗೂ ಜಾನಪದ ಕಾರ್ಯಕ್ರಮ ಇರುತ್ತದೆ, ಹಾಗೂ CYCD ಕಲಾ ತಂಡ ಹರ್ಲಾಪುರ್ ಇವರಿಂದ ಒಳ್ಳೆಯ ಕಾರ್ಯಕ್ರಮ ಇರುತ್ತದೆ, ಹಾಗೂ ನಮ್ಮ ಮಹಿಳಾ ತಂಡದಿಂದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಜಾನಪದ. ಆಮೇಲೆ ದೇಶೀಯ ಆಟಗಳು. ಇವತ್ತು ನಮ್ಮ ಸಮಾಜ ದೇಶಿ ಇವತ್ತು ತಕ್ಕಡಿ ನಮ್ಮ ಸಮಾಜದ ಗುರುತು. ಅದೇ ವ್ಯಾಪಾರ, ತಕ್ಕಡಿ ಅಂದರೆ ವ್ಯಾಪಾರದ ಒಂದು ನಾವು ಸ್ಟಾಲನ್ನು ಹಾಕಿದ್ದೇವೆ. ಅದೇ ರೀತಿಯಾಗಿ ಪುರುಷರಿಂದ ದೇಶೀಯ ಆಟಗಳು, ಊಟದ ನಂತರ ಜಾನಪದ ಗೀತೆ, ಹಾಗೂ ಮಹಿಳಾ ಸದಸ್ಯರಿಂದ ನಗೆಹನಿಗಳು, ಹಾಗೂ ಅನೇಕರಿಂದ ಜಾನಪದ ಹಾಗೂ ಉಡುಗೆ ತೊಡುಗೆಗಳು ಪಾಲ್ಗೊಳ್ಳುವವರು, ಮಕ್ಕಳು ಮಹಿಳೆಯರು ಸಾಂಪ್ರದಾಯಿಕವಾಗಿ ಪಾಲ್ಗೊಳ್ಳುವವರು. ಅದೇ ರೀತಿಯಾಗಿ ನಾವು ನಮ್ಮ ಸಮಾಜದ ವತಿಯಿಂದ ಅನೇಕರಿಗೆ ಇಲ್ಲಿ ಸನ್ಮಾನ ಇಟ್ಟುಕೊಂಡಿದ್ದೇವೆ. ಇವತ್ತು ನಡೆಯುವಂಥ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಬಸವ ಸಮುದಾಯ ಭವನವನ್ನು ದೊಡ್ಡ ಪ್ರಮಾಣದಲ್ಲಿ ಕಟ್ತಾ ಇದ್ದೇವೆ. ಅದು ಇವಾಗ ಯಶಸ್ವಿಯಾಗಿ 65% ವರ್ಕ್ ಆಗಿದೆ. ಇನ್ನೊಂದು 30-35% ವರ್ಕ್ ಆಗ್ತಾ ಇದೆ. ಇನ್ನು ಮುಂದಿನ ದಿನಮಾನದಲ್ಲಿ ನಾವು ಅಗದಿ ತೀವ್ರಗತಿಯಲ್ಲಿ ಮುಗಿಸಬೇಕನ್ನೋ ವಿಚಾರದಲ್ಲಿದ್ದೇವೆ. ಅದೇ ರೀತಿಯಾಗಿ ಎಲ್ಲರೂ ತನು ಮನದಿಂದ ಸಹಕಾರ ಕೊಡಬೇಕಂತೇಳಿ ನಮ್ಮ ಸಮಾಜ ಬಂದವರಿಗೆ ನಾನು ಕೈ ಮುಗಿದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತು ಬಣಿಜರ ಸಂಕ್ರಾಂತಿ ಸಂಭ್ರಮ ಎಲ್ಲರೂ ಒಂದು ದಿವಸ ಒಳ್ಳೆಯ ಒಂದು ವರ್ಷದಲ್ಲಿ ನಾವು ಎಲ್ಲ ನಮ್ಮ ಜಂಜಾಟದಲ್ಲಿ ಇರ್ತೀವಿ. ಇವತ್ತು ಒಂದು ಒಳ್ಳೆಯ ನಮ್ಮ ಸಮಾಜದವರು ಹಿರಿಯರು, ಅಣ್ಣ ತಮ್ಮಂದಿರ್ಬೋದು, ಸಂಬಂಧಿಕರಿರ್ಬೋದು, ತಾಯಂದಿರಿರ್ಬೋದು, ಸೋದರಿ ಎಲ್ಲರೂ ಕೂಡಿ ಒಂದು ಸಂಭ್ರಮ ಉತ್ಸವವನ್ನು ನಾವು ಸಂಕ್ರಾಂತಿ ಸಂಭ್ರಮ ಇದು 3 ವರ್ಷದಲ್ಲಿ ಯಶಸ್ವಿಯಾಗಿ ಆಗಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಗದಗ ತಾಲೂಕು ಘಟಕದಿಂದ ಕಾರ್ಯದರ್ಶಿ ಆದಂಥ ನಾನು ಸುರೇಶ್ ನಿಲುಗಲ್ ಎಲ್ಲ ಸಮಾಜ ಬಾಂಧವರಿಗೆ ಸಂಕ್ರಾಂತಿಯ ಈ ಶುಭ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಸತತವಾಗಿ ಇದು 3ನೇ ವರ್ಷ ಸಂಕ್ರಾಂತಿ ಸಂಭ್ರಮವನ್ನು ಆಚರಿಸುವುದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸುಮಾರು 6 ಜಿಲ್ಲೆಗೆ ಅಸಿಸ್ಟೆಂಟ್ ಕಮಿಷನರ್ ಡೈರೆಕ್ಟರ್ ಆದಂಥ ಶ್ರೀಯುತ ನಮ್ಮ ಸಮಾಜದವರಾದ ಬಳಗಾನೂರವರನ್ನು ವಿಶೇಷ ಆಹ್ವಾನಿತರನ್ನಾಗಿ ಇದನ್ನು ಮಾಡಿ ಅವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಸಮಾಜ ಬಾಂಧವರ ಯುವ ವೈದ್ಯರಾಗಿ ಈಗ ಸದ್ಯ
ಸರ್ವಿಸ್ ಸಲ್ಲಿಸುತ್ತಿರುವಂಥ ಸುಮಾರು 10-12 ಯುವ ವೈದ್ಯರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಇಟ್ಕೊಂಡಿವಿ. ತಾವೆಲ್ಲ ಈ ಸನ್ಮಾನ ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮ ಮುಗಿದ ಮ್ಯಾಗ ವಿಶೇಷ ದೇಶೀಯ ಆಟಗಳ ಹಳೆ ಆಟ ಗುಂಡ, ಗೋಲಿ, ಚಿನ್ಪಣಿ, ಹಗ್ಗ ಜಗ್ಗಾಟ, ಲಗೋರಿ ಎಲ್ಲ ಆಡಿ ಸಂಭ್ರಮಿಸಲು ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ತಾವೆಲ್ಲ